ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಸ್ ಈ ಸ್ಲ್ಯಾಬ್ಸ್ ಕುರಿತಂಥ ವಿಡಿಯೋಸ್ ಕ್ಲಾಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ನಮ್ಮ ಕ್ಲಾಸ್ನಲ್ಲಿ ಇಲ್ಲಿವರೆಗೂ ನಾವು ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ ಒಂದು ವಿಡಿಯೋಸ್ ಕ್ಲಾಸ್ಗಳನ್ನು ಕೊಟ್ಟಿದ್ವಿ. ಅದರ ಲಿಂಕ್ ಕೆಳಗಡೆ ಇರುತ್ತೆ, ತಾವು ಅಲ್ಲಿ ಹೋಗಿ ಅದನ್ನು ನೋಡ್ಕೋಬೋದು, ಆ ವಿಡಿಯೋಸ್ಗಳನ್ನು ನೋಡ್ಕೋಬೋದು. ಇನ್ನು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಲ್ರೆಡಿ ನಿಮಗೆ ಪಾರ್ಟ್ 1ರಲ್ಲಿ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳನ್ನು ವಿಶ್ಲೇಷಣೆ ಸಹಿತ ತಿಳಿಸಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ಪ್ರಾಣಿಶಾಸ್ತ್ರಕ್ಕೆ ಅಂದರೆ ಜಿಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳನ್ನು ವಿಶ್ಲೇಷಣೆ ಸಹಿತ ಹೇಳ್ತಾ ಇದ್ದೀವಿ. ಸೊ ವಿಡಿಯೋಸ್ನ ಸ್ಕಿಪ್ ಮಾಡ್ದೇ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದಿದೆ? ಸೊ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮ ದೇಶದ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಾವೆಲ್ಲ ಸಹಜವಾಗಿ ಹೇಳ್ತೀವಿ ಯಾವುದಪ್ಪ ಅಂದರೆ ಇಲ್ಲಿ ಹುಲಿ, ಹೌದಲ್ವಾ? ಸೊ ಹುಲಿ ಏನಂತ ಹೇಳ್ತೀವಿ ನಾವು, ನಮ್ಮ ಭಾರತ ದೇಶದ ಪ್ರಾಣಿ ಅಂತ ಹೇಳ್ತೀವಿ. ಅದೇ ಥರ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನು ಆನೆ ಇದೆ, ಸಿಂಹ ಇದೆ ಮತ್ತು ಕಾಡೆಮ್ಮೆ ಇದೆ. ಸೊ ಹುಲಿ ಅಂತೂ ಆಗಲ್ಲ, ಯಾಕಂದರೆ ಹುಲಿ ಇದು ನಮ್ಮ ದೇಶದ ಪ್ರಾಣಿ ಅಂತ ಹೇಳ್ತೀವಿ. ಸೊ ಉಳಿದ ಆನೆ, ಸಿಂಹ ಮತ್ತು ಕಾಡೆಮ್ಮೆಗಳಲ್ಲಿ ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ತಾವೆಲ್ಲ ಅಭ್ಯಾಸ ಮಾಡಿರೋ ಹಾಗೆ ಆನೆ ಇದೇನಿದೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಾಣಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಸಿಂಹವನ್ನು ತಗೊಂಡ್ರೆ, ಸಿಂಹ ಇದು ಕೂಡ ಒಂದು ದೇಶದ ಅಂತ ಹೇಳ್ತೀವಿ ನಾವು, ಪ್ರಾಣಿ ಇದೆ ಅಂತ ಹೇಳ್ತೀವಿ. ಸೊ ಯಾವ ದೇಶದ ಪ್ರಾಣಿಯಪ್ಪ ಅಂದರೆ ಕೆನ್ಯಾ ದೇಶದ ಪ್ರಾಣಿ ಕೂಡ ಸಿಂಹನಿದೆ. ಅದ್ರ ಬಿಟ್ಟರೆ ನೇಪಾಳ ದೇಶದ ಪ್ರಾಣಿ ಕೂಡ ಏನಿದೆ ಸಿಂಹ ಅಂತಲೇ ಹೇಳ್ತೀವಿ. ಇದ್ರ ಬಿಟ್ಟರೆ ಇನ್ನೂ ಕೂಡ ಇದೆ, ನಾರ್ವೆ ದೇಶದ ಕೂಡ ಇದೆ, ಸಿಂಗಾಪುರ್ ದೇಶದ ಕೂಡ ಪ್ರಾಣಿ ಯಾವುದಪ್ಪ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತೀವಿ, ಯಾವುದು ಸಿಂಹ ಅಂತ ಹೇಳ್ತೀವಿ. ಸೊ ಇನ್ನು ಕಾಡೆಮ್ಮೆನ ತಗೊಂಡ್ರೆ, ಕಾಡೆಮ್ಮೆ ತಮಗೆಲ್ಲ ಗೊತ್ತಿರ್ಬೋದು, ಹೌದಲ್ವಾ? ಸೊ ಕಾಡೆಮ್ಮೆ ಯಾವ ದೇಶದ ಪ್ರಾಣಿ ಅಂದರೆ ಪೋಲೆಂಡ್ ದೇಶದ ಪ್ರಾಣಿ ಅಂತ ಹೇಳ್ತೀವಿ. ಯಾವ ದೇಶದ್ದು? ಪೋಲೆಂಡ್ ದೇಶದ ಪ್ರಾಣಿ. ಸೊ ಈ ಥರ ನಿಮಗೆ ಕ್ವಶನ್ಗಳು ಬಂದಿರ್ತೀವಿ, ದೇಶದ ಪ್ರಾಣಿ ಆಗಿರ್ಬೋದು ಅಥವಾ ರಾಜ್ಯದ ಪ್ರಾಣಿ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಕ್ವಶನ್ ಅಂತೂ ಎಕ್ಸಾಮ್ನಲ್ಲಿ ಬಂದಿರುತ್ತೆ. ಸೊ ತಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದಂದರೆ ಆನೆ ಅಂತ ಹೇಳ್ತೀವಿ. ಆಮೇಲೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಹುಲಿ ಅಂತ ಹೇಳ್ತೀವಿ. ಯಾವುದು? ಹುಲಿ ಅಂತ ಹೇಳ್ತೀವಿ, ಹೌದಾ? ಸೊ ಸಿಂಹ ಯಾವ ದೇಶದ್ದು? ಕೆನ್ಯಾ, ನೇಪಾಳ, ನಾರ್ವೆ, ಸಿಂಗಾಪುರು. ಕಾಡೆಮ್ಮೆ ಪೋಲೆಂಡ್ ದೇಶದ ಒಂದು ಪ್ರಾಣಿ ಅಂತ ಹೇಳ್ತೀವಿ. ಓಕೆ ಓಕೆ ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ದೇಹದ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳ್ತಾರೆ. ದೇಹದ ದೊಡ್ಡದಾದ ಗ್ರಂಥಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿತ್ತ ಜನಕಾಂಗ ಗ್ರಂಥಿ, ಸೊ ಇದು ಕೂಡ ಒಂದು ಗ್ರಂಥಿನೇ. ಪಿಟ್ಯೂಟರಿ ಗ್ಲ್ಯಾಂಡ್, ಇದು ಕೂಡ ಒಂದು ಗ್ರಂಥಿನೇ. ಥೈರಾಯ್ಡ್ ಗ್ರಂಥಿ ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಸೊ ಇದು ಕೂಡ ಒಂದು ಗ್ರಂಥಿನೇ ಇದೆ. ಆಮೇಲೆ ಥೈಮಸ್ ಗ್ರಂಥಿ ಅಥವಾ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಗ್ರಂಥಿಗಳೇ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರಂಥಿಗಳಲ್ಲಿ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂದರೆ ಪಿತ್ತ ಜನಕಾಂಗ ಅಂತ ಹೇಳ್ತೀವಿ. ಯಾವುದು? ಈ ಪಿತ್ತ ಜನಕಾಂಗ ಅಂತ ಹೇಳ್ತೀವಿ. ಯಾಕಂದರೆ ಪಿತ್ತ ಜನಕಾಂಗನೇ ನಮ್ಮ ದೇಹದಲ್ಲಿರ್ತಕ್ಕಂಥ ದೊಡ್ಡ ಗ್ರಂಥಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಲಿವರ್ ಅಂತ ಕರೀತಾರೆ, ಹೌದಾ? ಇನ್ನು ಈ ಪಿಟ್ಯೂಟರಿ ಗ್ಲ್ಯಾಂಡ್ನ ತಗೊಂಡ್ರೆ, ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿ ಬರ್ಬೋದು? ಸೊ ಜಸ್ಟ್ ನಿಮ್ಮ ಥಿಂಕಿರಲಿ, ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿ ಬರ್ತಪ್ಪ ಅಂದರೆ ನಮ್ಮ ಬ್ರೈನ್ ಇದೆಯಲ್ಲ, ಸೊ ಬ್ರೈನ್ನಲ್ಲಿ ಬರೋದೇ ಈ ಒಂದು ಪಿಟ್ಯೂಟರಿ ಗ್ಲ್ಯಾಂಡು ಅಥವಾ ಮೆದುಳಿನಲ್ಲಿ ಅಂತ ನಾವು ಅಂತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಮೆದುಳು ಅಂತ ಕರಿತೀವಿ. ಸೊ ಮೆದುಳಿನಲ್ಲಿ ಇರೋದೇ ಯಾವುದು? ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇನ್ನು ಥೈರಾಯ್ಡ್ ಗ್ಲ್ಯಾಂಡ್ನ ತಗೊಂಡ್ರೆ ಇದೆಲ್ಲಿ ಬರ್ತಪ್ಪ ಅಂದರೆ ನೆಕ್ ಅಂದರೆ ಕುತ್ತಿಗೆ ಭಾಗದಲ್ಲಿ ಏನಿರುತ್ತಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದೇ ಥರ ಥೈಮಸ್ ಗ್ಲ್ಯಾಂಡ್ ಅಥವಾ ಥೈಮಸ್ ಗ್ರಂಥಿ ಅಂತ ಕರಿತೀವಿ. ಇದೆಲ್ಲಿ ಇರ್ತಪ್ಪ ಅಂದರೆ ಹಾರ್ಟ್ ಪಕ್ಕದಲ್ಲಿ ಇರುತ್ತೆ, ಹೃದಯದ ಒಂದು ಪಕ್ಕದಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ ಯಾವುದು ಅಂದರೆ ಥೈಮಸ್ ಗ್ರಂಥಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂದರೆ ದೇಹದ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪಿತ್ತ ಜನಕಾಂಗ ಅಥವಾ ಇಂಗ್ಲೀಷ್ನಲ್ಲಿ ಲಿವರ್ ಅಂತ ನಾವು ಕರಿತೀವಿ, ಹೌದಾ? ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಎಕ್ದಮ್ ಸ್ಮಾಲ್ ಇರುತ್ತೆ, ಹೌದಲ್ವಾ? ಸೊ ಬ್ರೈನ್ ಎಷ್ಟೇ ನಿಮ್ಗೆ ಗೊತ್ತಿರ್ಬೋದು. ಸೊ ಬ್ರೈನಲ್ಲಿ ಒಂದು ಪಾರ್ಟ್ನಲ್ಲಿ, ಸೊ ಒಂದು ಬ್ರೈನ್ ಅಂದರೆ ಮೆದುಳಿನಲ್ಲಿ ಒಂದು ಸ್ವಲ್ಪದರಲ್ಲಿ ಅದು ಗ್ರಂಥಿ ಇರುತ್ತೆ. ಸೊ ಅದರಿಂದನೇ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಇರುತ್ತೆ ನೆಕ್ ಕುತ್ತಿಗೆ, ಅದು ಗಂಟಲಿದೆ ಅಲ್ವಾ? ಸೊ ಆ ಒಂದು ಏರಿಯಾದಲ್ಲಿ ಇರೋದೇ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡು. ಥೈಮಸ್ ಗ್ರಂಥಿಯಲ್ಲಿ ಇರುತ್ತಪ್ಪ ಅಂದರೆ ಹಾರ್ಟ್ ಒಂದು ಪಕ್ಕದಲ್ಲಿರುತ್ತೆ. ಸೊ ಅದಕ್ಕೆ ನಾವು ಥೈಮಸ್ ಗ್ರಂಥಿ ಅಥವಾ ಥೈಮಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ.
ಓಕೆ ಓಕೆ ಮೂರನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಪ್ರಾಣಿ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಪ್ರಾಣಿ ಶಾಸ್ತ್ರ ನಿಮ್ಗೆ ಗೊತ್ತಿರಲಿ ಬಯಾಲಜಿನಲ್ಲಿ, ಸೊ ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಬಯಾಲಜಿನಲ್ಲಿ ಒಂದು ಬರುತ್ತೆ, ಯಾವುದು ಬಾಟ್ನಿ ಅಂತ ಬರುತ್ತೆ. ಆಲ್ರೆಡಿ ನಿಮಗೆ ಫಸ್ಟ್ ಕ್ಲಾಸ್ ಕೊಟ್ಟಿರೋದಿದೆ ಬಯಾಲಜಿನಲ್ಲಿ, ಹೌದಾ. ಈ ಸದ್ಯ ಕೊಡ್ತಾರೆ ಯಾವ ಕ್ಲಾಸಲ್ಲಿ, ಜಿಯಾಲಜಿ ಒಂದು ಕ್ಲಾಸ್ನ ಕೊಡ್ತಾ ಇದ್ದೀನಿ, ಪ್ರಾಣಿ ಶಾಸ್ತ್ರ, ಹೌದಾ. ಸೊ ಈ ಬಾಟ್ನಿ ಒಂದು ಪಿತಾಮಹನೇ ಬೇರೆ ಇದ್ದಾರೆ, ಆಮೇಲೆ ಪ್ರಾಣಿಶಾಸ್ತ್ರ ಜಿಯಾಲಜಿ ಒಂದು ಪ್ರಾಣಿಶಾಸ್ತ್ರದ ಒಂದು ಪಿತಾಮಹ ಬೇರೆನಿದ್ದಾರೆ. ಸೊ ಇಲ್ಲಿ ಕ್ವಶನ್ ಕೇಳೋದು ಏನಪ್ಪ ಅಂದರೆ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಸೊ ನೀವೆಲ್ಲರೂ ಸ್ಟಡಿ ಮಾಡಿದ ಪ್ರಕಾರ ಸೊ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಸೊ ಅರಿಸ್ಟಾಟಲ್ ಪ್ರಾಣಿಶಾಸ್ತ್ರದ ಪಿತಾಮಹ ಅಷ್ಟೇ ಅಲ್ಲ, ಸೊ ಇವರು ಜೀವಶಾಸ್ತ್ರದ ಪಿತಾಮಹ ಅಂತ ಕೂಡ ನಾವು ಹೇಳ್ತೀವಿ. ಏನು, ಜೀವಶಾಸ್ತ್ರದ ಪಿತಾಮಹ ಅಂದರೆ, ಪ್ರಾಣಿಶಾಸ್ತ್ರದ ಪಿತಾಮಹ ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಇನ್ನು ಈ ನಮ್ಮ ರೋಜರ್ ಬೇಕನ್ ಅವ್ರನ್ನ ತಗೊಂಡ್ರೆ, ರೋಜರ್ ಬೇಕನ್ ಇವರು ಕೂಡ ಒಬ್ಬ ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. ಏನು, ವಿಜ್ಞಾನದ ಪಿತಾಮಹ ಅಂತ ಹೇಳ್ತೀವಿ. ಯಾರು, ನಮ್ಮ ರೋಜರ್ ಬೇಕನ್ ಅವರನ್ನ. ಇನ್ನು ರಾಬರ್ಟ್ ಹುಕ್ ಅವ್ರನ್ನ ತಗೊಂಡ್ರೆ, ಸೊ ಇವರು ಕೂಡ ಪಿತಾಮಹ. ಎದ್ರ ಪಿತಾಮಹ ಅಂದರೆ ಜೀವಕೋಶದ ಪಿತಾಮಹ ಅಂತ ಹೇಳ್ತೀವಿ. ಯಾವುದು, ಜೀವಕೋಶದ ಪಿತಾಮಹ ಅಂತ ಹೇಳ್ತೀವಿ. ಇನ್ನು ಈ ನಮ್ಮ ಹಿಪೋಕ್ರಟಿಸ್ನವ್ರನ್ನ ತಗೊಂಡ್ರೆ, ಆ್ಯಕ್ಚುಲಿ ಇದು ಸಾಕ್ರೆಟಿಸ್ ಆಗಿದೆ, ಬಟ್ ಆ್ಯಕ್ಚುಲಿ ಇದು ಯಾವ ಥರ ಮಾಡಬೇಕಾಗಿತ್ತು ಅಂದರೆ, ಇಲ್ಲಿ ವರ್ಡ್ ಬೇಕಪ್ಪ ಅಂದರೆ ಹಿಪೋಕ್ರಟಿಸ್ ಅಂತಕ್ಕಂಥ ವರ್ಡ್ ಬೇಕಾಗಿತ್ತು, ಬಟ್ ಬೈ ಮಿಸ್ಟೇಕ್ಲಿ ಇದಾಗಿದೆ ಇದು, ಸೊ ಕ್ಷಮಿಸಬೇಕು. ಹಿಪೋಕ್ರೆಟಿಸ್ ಅಂತಕ್ಕಂಥ ವರ್ಡ್ ಇಲ್ಲಿ ಬೇಕಾಗಿತ್ತು, ಬಟ್ ಇಲ್ಲಿ ಸಾಕ್ರೆಟಿಸ್ ಅಂತಕ್ಕಂಥ ವರ್ಡ್ ಬಂದ್ಬಿಟ್ಟು ಇಲ್ಲಿ. ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಹಿಪೋಕ್ರಟಿಸ್ ಅಂತಕ್ಕಂಥ ಬೇಕಾದ, ಬಟ್ ಇಲ್ಲಿ ಸಾಕ್ರೆಟಿಸ್ ಕೊಟ್ಟಿದ್ದಾರೆ. ಹಿಪೋಕ್ರಟಿಸ್ ಅದರದ್ದು ಪಿತಾಮಹ ಅಂದರೆ ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಏನು, ವೈದ್ಯಶಾಸ್ತ್ರದ ಪಿತಾಮಹ ಅಂದರೆ ಯಾರಂದರೆ ಹಿಪೋಕ್ರಟಿಸ್ ಅಂತಕ್ಕಂಥ ವಿಜ್ಞಾನಿ. ಸೊ ಇಲ್ಲಿ ಕೇಳಿರೋದು ಪ್ರಾಣಿಶಾಸ್ತ್ರದ ಪಿತಾಮಹ. ಸೊ ಈ ಪ್ರಾಣಿಶಾಸ್ತ್ರದ ಪಿತಾಮಹದ ಜೊತೆಗೆ ನಮಗೆ ವಿಜ್ಞಾನದ ಪಿತಾಮಹ ಯಾರು ಅಂತ ಗೊತ್ತಾಯಿತು, ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಗೊತ್ತಾಯಿತು, ಆಮೇಲೆ ಜೀವಕೋಶದ ಪಿತಾಮಹ ಅಂದರೆ ಯಾರು ಅಂತ ಗೊತ್ತಾಯಿತು, ರಾಬರ್ಟ್ ಹುಕ್. ಅದೇ ಥರ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂದರೆ ಹಿಪೋಕ್ರಟಿಸ್ ಅಂತಕ್ಕಂಥ ವಿಜ್ಞಾನಿ. ಸೊ ಈ ಥರನೂ ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಬಂದಿರುತ್ತೆ. ಸೊ ಹೀಗಾಗಿ ನಿಮಗೆ ಬೇಕಾದರೆ ಇನ್ನೂ ಒಂದು ಸ್ಪೆಷಲ್ ಕ್ಲಾಸ್ ನಿಮಗೆ ಕೊಡ್ತೀನಿ, ಅಲ್ಲಿ ಕೇವಲ ಪಿತಾಮಹ, ಜೀವಶಾಸ್ತ್ರದ ಪಿತಾಮಹ ಯಾರು, ಆಮೇಲೆ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು, ವಿಜ್ಞಾನದ ಪಿತಾಮಹ ಯಾರು, ವೈದ್ಯಶಾಸ್ತ್ರದ ಪಿತಾಮಹ ಯಾರು, ಆಯುರ್ವೇದದ ಪಿತಾಮಹ ಯಾರು, ಜೀವಕೋಶದ ಪಿತಾಮಹ ಯಾರು. ಸೊ ಈ ಥರ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಪಿತಾಮಹಗಳು ಅಂತೇಳಿ. ಅದರ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ನ ನಾನು ನಿಮಗೆ ಕೊಡೋರಿದ್ದೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಷ್ಟೇ, ಹೌದಾ. ಸೊ ಇನ್ನೂ ನಾವು ಚಾಪ್ಟರ್ ಸ್ಟಾರ್ಟ್ ಮಾಡಿಲ್ಲ, ಇದು ಜಸ್ಟ್ ಬೇಸಿಕ್ ಬಯಾಲಜಿ ಇದೆ. ಜೀವಶಾಸ್ತ್ರದ ಅರ್ಥ, ಮಹತ್ವ ಮತ್ತು ಶಾಖೆಗಳನ್ನು ಕುರಿತಂಥ ಪಾರ್ಟ್ 1 ಬಾಟ್ನಿ, ಇದರಲ್ಲಿ ಪಾರ್ಟ್ 2 ನಡೆದಿದೆ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಇದು ಜಿಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಇದೆ. ಪಾರ್ಟ್ 2 ಪ್ರಾಣಿಶಾಸ್ತ್ರ, ಹೌದಾ. ಸೊ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಜೀವಶಾಸ್ತ್ರದ ಪಿತಾಮಹ ಯಾರಂದರೆ ಅರಿಸ್ಟಾಟಲ್ ಅಂತಲೇ ಹೇಳ್ತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನಾಲ್ಕನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಕಾರ್ಡಿಯಾಲಜಿ ಅಂದರೆ ಏನು ಅಂತ ಕೇಳ್ತಾರೆ. ಕಾರ್ಡಿಯಾಲಜಿ. ಸೊ ಆಯ್ಕೆ ನೋಡಿ, ಆಯ್ಕೆ ಒಂದು ಏನು ಕೊಟ್ಟಿದ್ದಾರೆ, ಹೃದಯ ಮತ್ತು ಅದರ ಕಾಯಿಲೆಗಳ ಅಧ್ಯಯನ ಅಂತ ಹೇಳ್ತೀವಿ. ಹೃದಯ ಮತ್ತು ಅದರ ಕಾಯಿಲೆಗಳ ಅಧ್ಯಯನ. ಎರಡನೇದು ತಲೆಬುರುಡೆಯ ಅಧ್ಯಯನ ಅಂತ ಹೇಳ್ತೀವಿ. ಏನು, ತಲೆಬುರುಡೆಯ ಅಧ್ಯಯನ. ಮೂರನೇದು ಚರ್ಮದ ಅಧ್ಯಯನ. ನಾಲ್ಕನೇದು ರಕ್ತದ ಅಧ್ಯಯನ ಅಂತ ಹೇಳ್ತೀವಿ. ಸೊ ಮತ್ತೆ ಕ್ವಶನ್ ರಿಪೀಟ್ ಹೇಳ್ತೀನಿ ಕೇಳಿ. ಕಾರ್ಡಿಯಾಲಜಿ ಎಂದರೆ, ಕಾರ್ಡಿಯಾಲಜಿ ಅಂದರೆ ಏನಂತ ಹೇಳ್ತೀವಿ, ಹೃದಯ ಮತ್ತು ಅದರ ಕಾಯಿಲೆಗಳ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನವನ್ನು ನಾವೇನು ಮಾಡ್ತೀವಿ, ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಡಿಯಾಲಜಿ ಅಂತ ಕರಿತೀವಿ, ಹೌದಾ. ಹೃದಯ ಮತ್ತು ಅದರ ಕಾಯಿಲೆಗಳ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನ ಯಾವುದಂದರೆ ಕಾರ್ಡಿಯಾಲಜಿ ಅಂತ ಕರಿತೀವಿ. ಅದೇ ಥರ ಈ ತಲೆಬುರುಡೆಯ ಅಧ್ಯಯನವನ್ನು ತಗೊಂಡ್ರೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಏನಂತ ಕರಿತೀವಿ, ಅದಕ್ಕೆ ಕಾರ್ನಿಯಾಲಜಿ ಅಂತ ಕರಿತೀವಿ. ಕಾರ್ನಿಯಾಲಜಿ ಅಂತ ಕರಿತೀವಿ. ಇದೇ ಥರ ಚರ್ಮದ ಒಂದು ಅಧ್ಯಯನ ಏನಾದರೂ ನಾವು ತಗೊಂಡ್ರೆ ಅದಕ್ಕೆ ಡರ್ಮ್ಯಾಟಾಲಜಿ ಅಂತ ಕರೀತಾರೆ. ಡರ್ಮ್ಯಾಟಾಲಜಿ ಅಂದ್ರೆ ಚರ್ಮದ ಒಂದು ಅಧ್ಯಯನ ಅಂತ ಹೇಳ್ತೀವಿ. ಇದೇ ಥರ
ರಕ್ತದ ಅಧ್ಯಯನ ಏನಾದರೂ ಮಾಡ್ತಾ ಇದ್ರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೆಮಾಟಾಲಜಿ ಅಂತ ಕರೀತಾರೆ. ಯಾವುದು? ಹೆಮಾಟಾಲಜಿ. ಸೊ ಹೆಮಾಟಾಲಜಿ ಅಂದರೆ ರಕ್ತದ ಅಧ್ಯಯನ. ಕಾರ್ನಿಯಾಲಜಿ ಅಂದರೆ ಏನು? ತಲೆಬುರುಡಿ ಅಧ್ಯಯನ. ಡರ್ಮಿಟಾಲಜಿ ಅಂದರೆ ಚರ್ಮದ ಅಧ್ಯಯನ ಅಂತ ಕರಿತೀವಿ. ಸೊ ಈ ಥರ ನಿಮಗೆ ಯಾವುದಾದ್ರೂ ಒಂದು ಏನಂತ ಕರಿತೀವಿ, ಅಧ್ಯಯನದ ಬಗ್ಗೆ ಕೂಡ ಒಂದು ಕ್ವಶನ್ ಬಂದಿರುತ್ತೆ. ಡರ್ಮಿಟಾಲಜಿ ಅಂದರೆ ಏನು, ಕಾರ್ಡಿಯಾಲಜಿ ಅಂದರೆ ಏನು, ಅಥವಾ ಕಾರ್ಡಿಯಾಲಜಿ ಅಂದರೆ, ಹೆಮ್ಯಾಟಾಲಜಿ ಅಂದರೆ, ಹೌದಾ? ಸೊ ಈ ಥರ ಒಂದೊಂದು ಕ್ವಶನ್ಗಳಲ್ಲಿ ಬಂದಿರುತ್ತೆ. ಸೊ ಆ ಒಂದು ಕ್ವಶನ್ ಅಥವಾ ಐಡೆಂಟಿಫೈ ಮಾಡಿ, ಸೊ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ಗಳನ್ನು ತಾವಲ್ಲಿ ರೈಟ್ನ ಮಾಡಬೇಕು. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಅಂತ ತಗೊಳ್ಳೋಣ. ಓಕೆ ಓಕೆ 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಮಾಂಸಖಂಡಗಳ ಸಂಕೋಚನೆಗೆ ಅವಶ್ಯಕತೆ ಇರುವ ಮೂಲ ಧಾತು ಯಾವುದು ಅಂತ ಕೇಳ್ತಾರೆ. ಓಕೆ ಕ್ವಶನ್ ಮತ್ತೆ ರಿಪೀಟ್ ಹೇಳ್ತೀನಿ. ಮಾಂಸಖಂಡಗಳ ಸಂಕೋಚನೆಗೆ ಅವಶ್ಯಕತೆ ಇರುವ ಮೂಲ ಧಾತು ಯಾವುದಂತ ಕೇಳಿದ್ರೆ, ಸೊ ಮಾಂಸಖಂಡಗಳ ಸಂಕೋಚನೆ ಅಂದ್ರೇನು? ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಅಂತ ಕರಿತೀವಿ, ಹೌದಾ? ಮಾಂಸಖಂಡಗಳ ಒಂದು ಕಾಂಟ್ರಾಕ್ಷನ್ ಆಗಿರ್ಬೋದು ಅಥವಾ ರಿಲ್ಯಾಕ್ಸೇಷನ್ ಆಗಿರ್ಬೋದು. ಈ ಥರ ಆಗೋಕ್ಕೆ ಯಾವ ಒಂದು ಮೂಲಧಾತು ನಮ್ಮ ಶರೀರದಲ್ಲಿ ಇದ್ದರೆ ಅದರ ಒಂದು ಉಪಯೋಗ ಆಗುತ್ತೆ ಅಂತ ಕೇಳ್ತಾರೆ, ಹೌದಾ? ಸೊ ಆಪ್ಷನ್ ನೋಡಿ, ಇಲ್ಲಿ ಕೊಟ್ಟಿರೋ ನೋಡಿ. ಆಪ್ಷನ್ ಎ ಮ್ಯಾಗ್ನೇಷಿಯಮ್ ಇದೆ, ಆಪ್ಷನ್ ಬ ಕ್ಯಾಲ್ಸಿಯಂ ಇದೆ, ಆಪ್ಷನ್ ಥರ್ಡ್ ಅಯೋಡಿನ್ ಇದೆ, ಆಪ್ಷನ್ ಕ ಕ್ಯಾಲ್ಸಿಯಂ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡ ಪೊಟ್ಯಾಷಿಯಂ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಮಾಂಸಖಂಡಗಳ ಸಂಕೋಚನೆಗೆ ಅಂದರೆ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗೋದಕ್ಕೆ ಕಾರಣ ಯಾವುದಪ್ಪ ಅಂದರೆ ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಯಾವ ಎಲಿಮೆಂಟು? ಈ ಮ್ಯಾಗ್ನೇಷಿಯಂ ಎಲಿಮೆಂಟ್ ಇದಕ್ಕೆ ಸರಿಯಾದ ಆನ್ಸರ್. ಯಾಕಂದರೆ ಫಸ್ಟ್ ಆಲ್ ತಿಳ್ಕೊಳ್ಳಿ, ಕಾಂಟ್ರಾಕ್ಷನ್ ಅಂದ್ರೇನು ಮತ್ತು ರಿಲ್ಯಾಕ್ಸೇಷನ್ ಅಂದ್ರೇನು. ಇಲ್ಲಿ ಡಯಾಗ್ರಾಮ್ನಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸೊ ರಿಲ್ಯಾಕ್ಸೇಷನ್ ಅಂದರೆ ಯಾವ ಥರ ಇರುತ್ತೆ ನೋಡಿ, ಸಿಂಪಲ್ ಆಗಿ ನೋಡಿ. ನಿಮ್ಮ ಹತ್ರ ಏನಾದರೂ ಒಂದು ರಬ್ಬರ್ದು ಒಂದು ಪಟ್ಟಿ ಇದೆ ಅಂತ ಹೌದಾ? ಸೊ ಇದೊಂದು ನಾರ್ಮಲ್ ಪೊಸಿಷನಲ್ಲಿ ಇದೆ, ಹೌದಾ? ಸೊ ಇದು ಒಂದು ಸ್ಟ್ರೇಟ್ ಆಗಿರುತ್ತೆ, ಹೌದಾ? ಸೊ ಇದು ಯಾವಾಗ ಸ್ಟ್ರೇಟ್ ಆಗಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ? ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಇದನ್ನ ಏನಾದರೂ ಕಾಂಟ್ರಾಕ್ಷನ್ ಮಾಡಿದ್ರೆ ಯಾವ ಥರ ಆಗುತ್ತೆ? ಸೊ ಈ ಥರ ಜಿಗ್ಜಾಗ್ ಮೋಷನ್ ಬರುತ್ತಲ್ವಾ? ಸೊ ಇದಕ್ಕೆ ನಾವೇನು ಕರಿತೀವಿ? ಕಾಂಟ್ರಾಕ್ಷನ್ ಅಂತ ಕರಿತೀವಿ, ಕಾಂಟ್ರಾಕ್ಷನ್, ಹೌದಲ್ವಾ? ಸೊ ಈ ಥರ ಕಾಂಟ್ರಾಕ್ಷನ್ ಮತ್ತು ಒಂದು ರಿಲ್ಯಾಕ್ಸೇಷನ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ನಮ್ಮ ಶರೀರದಲ್ಲಿ, ನಮ್ಮ ಬಾಡಿಯಲ್ಲಿ ಇರತಕ್ಕಂಥ ಒಂದು ಮ್ಯಾಗ್ನೇಷಿಯಂ ಮೆಟಲ್ಸ್. ಸೊ ಇದಿದ್ರೇ ಏನಾಗುತ್ತೆ? ರಿಲ್ಯಾಕ್ಸೇಷನ್ ಮತ್ತು ಕಾಂಟ್ರಾಕ್ಷನ್ ವ್ಯವಸ್ಥಿತವಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ಇನ್ನುಳಿದ ಈ ಕ್ಯಾಲ್ಸಿಯಂ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು ಮತ್ತು ಪೊಟ್ಯಾಷಿಯಂ ಆಗಿರ್ಬೋದು, ಸೊ ಇವು ಕೂಡ ನಮ್ಮ ಬಾಡಿಯಲ್ಲಿ ಇಂಪಾರ್ಟೆಂಟ್ ಇದೆ. ಸೊ ಕ್ಯಾಲ್ಸಿಯಂ ತಗೊಂಡ್ರೆ, ಕ್ಯಾಲ್ಸಿಯಂ ಏನಕ್ಕೆ ಯೂಸ್ ಆಗುತ್ತೆ? ಎಲ್ಲಿ ಒಂದು ಪ್ರಮುಖ ಘಟಕ ಅಂತ ಹೇಳಿದ್ರೆ ಹಲ್ಲು ಮತ್ತು ಮೂಳೆಗಳ ಒಂದು ಪ್ರಮುಖವಾದಂಥ ಘಟಕ ಅಂತ ಹೇಳ್ತೀವಿ. ಯಾವುದು? ಹಲ್ಲು ಮತ್ತು ಮೂಳೆಗಳ ಒಂದು ಪ್ರಮುಖವಾದಂಥ ಘಟಕ ಅಂತ ಹೇಳ್ತೀವಿ. ಯಾವುದು? ಈ ಕ್ಯಾಲ್ಸಿಯಂ ಮೂಲಧಾತು. ಇದೇ ಥರ ಅಯೋಡಿನ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಅಯೋಡಿನ್ ಕೂಡ ಅದಕ್ಕೆ ಯೂಸ್ ಆಗುತ್ತೆ, ಒಂದು ಥೈರಾಯ್ಡ್ ಗ್ರಂಥಿಯ ಒಂದು ಚಟುವಟಿಕೆಯ ಸಲುವಾಗಿ. ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಲ್ಲ, ಸೊ ಆ ಥೈರಾಯ್ಡ್ ಒಂದು ಚಟುವಟಿಕೆಗಳು ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಅಯೋಡಿನ್ ನಮ್ಮ ಬಾಡಿನಲ್ಲಿ ಪ್ರೆಸೆಂಟ್ ಇರಬೇಕಾಗುತ್ತೆ. ಇಲ್ಲ ಅಂದರೆ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಥೈರಾಯ್ಡ್ ಗ್ರಂಥಿಯ ಒಂದು ಚಟುವಟಿಕೆಗಳು ವ್ಯವಸ್ಥಿತವಾಗಿ ಆಗಲ್ಲ. ಇದೇ ಥರ ಪೊಟ್ಯಾಷಿಯಂನ ತಗೊಂಡ್ರೆ, ಸೊ ಪೊಟ್ಯಾಷಿಯಂ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಹೃದಯ ಬಡಿತ ವ್ಯವಸ್ಥಿತವಾಗಿ ಏನಾದರೂ ಆಗಬೇಕಾದ್ರೆ ರೀಸನ್ ಏನಪ್ಪ ಅಂದರೆ ನಮ್ಮ ಬಾಡಿನಲ್ಲಿ, ನಮ್ಮ ಶರೀರದಲ್ಲಿ ಪೊಟ್ಯಾಷಿಯಂ ಅತ್ಯಂತ ಅವಶ್ಯಕವಾಗಿರತಕ್ಕಂಥ ಪ್ರಮುಖ ಘಟಕ ಅಂತ ಹೇಳ್ತೀವಿ. ಯಾವುದು? ಪೊಟ್ಯಾಷಿಯಮ್ಮು. ಸೊ ಕ್ವಶನ್ ಅರ್ಥ ಆಯ್ತಾ? ಮಾಂಸಖಂಡಗಳ ಸಂಕೋಚನೆಗೆ ಅವಶ್ಯಕವಿರುವ ಮೂಲಧಾತು ಯಾವುದಪ್ಪ ಅಂದರೆ ಮ್ಯಾಗ್ನೇಷಿಯಂ ಅಂತ ಹೇಳ್ತೀವಿ. ಸೊ ಇದಷ್ಟೇ ಅಲ್ಲ, ಮ್ಯಾಗ್ನೇಷಿಯಂ ಇದಕ್ಕಷ್ಟೇ ಯೂಸ್ ಇರಲ್ಲ. ಈ ಒಂದು ಹಸಿರು ಈ ಪ್ಲ್ಯಾಂಟ್ ಇರುತ್ತಲ್ವ, ಸೊ ಪ್ಲ್ಯಾಂಟ್ನಲ್ಲಿ ಎಲೆಗಳು ಹಸಿರು ಆಗೋಕ್ಕೆ ಕಾರಣ ಏನಪ್ಪ ಅಂದರೆ ಅದರಲ್ಲಿ ಇರ್ತಕ್ಕಂಥ ಮ್ಯಾಗ್ನೇಷಿಯಂ ಮೆಟಲ್ ಅಂತ ಹೇಳ್ತೀವಿ, ಹೌದಾ? ಸೊ ಇದೇ ಥರ ಕ್ಯಾಲ್ಸಿಯಂ ಇದಕ್ಕೆ ಬೇಕು, ನಮ್ಮ ಶರೀರದಲ್ಲಿ ಹಲ್ಲು ಮತ್ತು ಮೂಳೆಗಳಲ್ಲಿ ಇರ್ತಕ್ಕ ಒಂದು ಪ್ರಮುಖವಾದಂಥ ಘಟಕ ಅಂತ ಹೇಳ್ತೀವಿ. ಇದೇ ಥರ ಅಯೋಡಿನ್ ಎಲ್ಲಿರುತ್ತೆ? ಒಂದು ಥೈರಾಯ್ಡ್ ಗ್ಲ್ಯಾಂಡ್ನ ಒಂದು ಚಟುವಟಿಕೆಗಳು ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಈ ಅಯೋಡಿನ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇದೇ ಥರ ಪೊಟ್ಯಾಷಿಯಂ ಕೂಡ ನಮ್ಮ ಶರೀರದಲ್ಲಿ ಇರುತ್ತೆ. ಸೊ ಇದರ ಕೆಲಸ ಏನಪ್ಪ ಅಂದರೆ ಹೃದಯ ಬಡಿತದ ಮೇಲೆ ಇದರ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಇದು ಹೆಚ್ಚು ಕಡಿಮೆ ಆಗಿದ್ರೆ ಹೃದಯ ಬಡಿತದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್, ಹೌದಾ? ಸೊ ಈ ರೀತಿಯಾಗಿ ಒಂದು
ಮೂಲ ವಸ್ತುವಿನ ನಮ್ಮ ಶರೀರಕ್ಕೆ ಯಾವ ಥರ ಉಪಯೋಗ ಇದೆ ಅಂತ ಒಂದು ಕ್ವಶನ್ ಕೂಡ ಬಂದಿರುತ್ತೆ ಎಕ್ಸಾಮ್ನಲ್ಲಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಹಸಿರು ಕ್ರಾಂತಿ ಅಂದರೆ ಏನು. ಸೊ ಆಮೇಲೆ ನಿಮಗೆ ಇದರ ಒಂದು ಕ್ವಶನ್ ಆನ್ಸರ್ ಹೇಳ್ತೀನಿ. ಇಲ್ಲಿ ಆಪ್ಷನ್ಗಳು ಕೂಡ ಕೊಟ್ಟಿದ್ದಾರೆ. ನಾರ್ಮಲ್ ಬೋರ್ಲಾಗ್ ಅಂತ ಇದೆ, ರಾಬರ್ಟ್ ಕೋಚ್ ಇದೆ, ಲೆವನ್ ಹಾಕ್ ಇದೆ, ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಹಸಿರು ಕ್ರಾಂತಿ ಅಂದರೆ ಏನು ಅದ್ರ ಬಗ್ಗೆ ಫಸ್ಟ್ ಆಲ್ ಮಾಹಿತಿ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಪಿತಾಮಹ ಯಾರು ಅಂತ ನೀವೇ ನಮ್ಗೆ ಹೇಳ್ತೀರ, ಹೌದಾ. ಸೊ ಹಸಿರು ಕ್ರಾಂತಿ ಅಂದರೆ ಒಂದು ಕೃಷಿಯಲ್ಲಿ ಒಂದು ತಂತ್ರಜ್ಞಾನದ ಬಳಕೆ ಅಂತಲೇ ಹೇಳ್ತೀವಿ. ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ. ಆ್ಯಕ್ಚುಲಿ ಈ ಒಂದು ಹಸಿರು ಕ್ರಾಂತಿ ಸ್ಟಾರ್ಟ್ ಆಗಿದ್ದು 1960ಕ್ಕಿಂತ ಮುಂಚೆನೆ ಅಂತ ಹೇಳ್ತೀವಿ. ಬಟ್ ಅದರ ಒಂದು ಪ್ರಬಲವಾದ ಪ್ರಭಾವ ಯಾವಾಗ ಬೀರ್ತಪ್ಪ ಅಂದರೆ 1960ರಿಂದ 1980ರವರೆಗೆ ಇದರ ಒಂದು ಪ್ರಬಲವಾದ ಪ್ರಭಾವ ಇಡೀ ಜಗತ್ತಿನ ಕಡೆಯೆಲ್ಲ ಹರಡಿತ್ತು. ಸೊ ಈ ಹಸಿರು ಕ್ರಾಂತಿ ಅಂದರೆ ಏನಪ್ಪ ಅಂದರೆ ಕೃಷಿಯಲ್ಲಿ ಒಂದು ತಂತ್ರಜ್ಞಾನದ ಬಳಕೆ ಅಂತ ಹೇಳ್ತೀವಿ. ಸೊ ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಅಂದರೆ ಏನು ಅಂದರೆ ಬೆಳೆಯನ್ನು ಹೆಚ್ಚು ಮಾಡೋ ಸಲುವಾಗಿ, ಆಮೇಲೆ ಬೆಳೆಯ ಇಳುವರಿಯನ್ನು ಹೆಚ್ಚು ಮಾಡುವ ಸಲುವಾಗಿ, ಆಮೇಲೆ ಸ್ಥಳೀಯ ಬೆಳೆಗಾರರಿಗೆ ಒಂದು ಆರ್ಥಿಕ ಸಹಾಯ ಮಾಡುವ ಸಲುವಾಗಿ, ಅದ್ರ ಬಿಟ್ಟರೆ ಏನಂತ ಕರಿತೀವಿ ನಾವು ಕಡಿಮೆಯಾದ ಒಂದು ಉತ್ಪಾದನೆ ವೆಚ್ಚ ಅಂತ ಹೇಳ್ತೀವಿ. ಅಂದರೆ ಒಂದು ಬೆಳೆನ ಬೆಳೆಸೋ ಸಲುವಾಗಿ ಏನು ಭಾಳ ಯೂಸ್ ಮಾಡ್ತೀವೋ ಸೊ ಆ ಬಂಡವಾಳದಲ್ಲೇ ಕೂಡ ಒಂದು ಕಡಿಮೆ ಆಗಬೇಕು. ಸೊ ಇದೆಲ್ಲ ಏನಂತ ಕರಿತೀವಿ ನಾವು ಒಂದು ಹಸಿರು ಕ್ರಾಂತಿ ಒಂದು ಭಾಗ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಉದಾಹರಣೆಯನ್ನು ನಾವು ನೋಡಿದ್ರೆ ಹೈಬ್ರಿಡ್ ಬೀಜಗಳ ಒಂದು ಬಳಕೆ ಆಗಿರ್ಬೋದು, ಹೌದಾ. ಹೈಬ್ರಿಡ್ ಬೀಜಗಳ ಒಂದು ಬಳಕೆ ಆಗಿರ್ಬೋದು. ಹೈಬ್ರಿಡ್ ಬೀಜ ಸೊ ತಮಗೆಲ್ಲ ಗೊತ್ತೇ ಇದೆ, ಹೌದಲ್ವಾ. ಸೊ ಹೈಬ್ರಿಡ್ ಬೀಜಗಳು ಬಳಕೆ ಮಾಡ್ಬೋದು. ಸುಧಾರಿತ ಉಪಕರಣಗಳು ಮತ್ತು ಒಂದು ತಂತ್ರಜ್ಞಾನಗಳನ್ನ ನಾವು ಸದ್ಯ ನಮ್ಮ ಹೊಲದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಆಗಿನೆಲ್ಲ ಕಾಲದಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಸೊ ಯಾವುದಾದ್ರು ಒಂದು ಒಂದು ಔಷಧ ಏನಾದರೂ ನಾವು ಹೊಡಿಬೇಕಾದ್ರೆ, ಹೌದಲ್ಲ, ನಾವು ಯೂಸ್ ಮಾಡ್ತೀವಿ ಹೆಗಲಿಗೆ ಹಾಕೋ ಪಂಪ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಹೆಗಲಿಗೆ ಹಾಕ್ತೀವಿ, ಅದರಲ್ಲಿ ಎಲ್ಲ ಔಷಧಿಗಳನ್ನು ಎಷ್ಟು ಬೇಕು ಅಷ್ಟು ತೊಗೋತೀವಿ, ಅದನ್ನು ಸ್ಪ್ರೇ ಮಾಡ್ತಾ ಹೊಲ ತುಂಬಲ್ಲ ನಾವು ತಿರುಗಾಡ್ತೀವಿ. ಬಟ್ ಈಗಿನ ಒಂದು ಕಂಡೀಷನ್ ಆ ಥರ ಇಲ್ಲ. ಸೊ ಸದ್ಯಕ್ಕೆ ಏನಂತಿದೆ, ಡೈರೆಕ್ಟಾಗಿ ರೆಡಿಮೇಡ್ ಟ್ರ್ಯಾಕ್ಟರ್ ವಿತ್ ಪಂಪ್ಗಳೆಲ್ಲ ಬಂದಿದೆ, ಬೊಲರ್ ಪಂಪ್ ಅಂತ ಬಂದಿದೆ, ಹೌದಲ್ವಾ. ಸೊ ಆಟ್ ಎ ಟೈಮ್ ನಾವು 1000 ಲೀಟರ್ದ ಒಂದು ಔಷಧಗಳನ್ನು ತಯಾರು ಮಾಡಿ ಯಾವುದೇ ರೀತಿ ಮನುಷ್ಯರಿಲ್ಲಾರದೆ ಕೇವಲ ಮಷಿನ್ಗಳ ಸಹಾಯದಿಂದ ನಾವೇನು ಮಾಡ್ತೀವಿ, ಔಷಧಿಗಳನ್ನು ಇಡೀ ನಮ್ಮ ಹೊಲದಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಸುಧಾರಿತ ಉಪಕರಣ ಮತ್ತು ತಂತ್ರಜ್ಞಾನ ಅಂತ ಕರಿತೀವಿ. ಅದ್ರ ಬಿಟ್ಟರೆ ಸಂಶ್ಲೇಷಿತ ಕೀಟನಾಶಕಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಹಿಂದಿನ ಕಾಲದೆಲ್ಲ ಕೀಟನಾಶಕಗಳೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದ್ದು, ಹೌದಲ್ವಾ. ಸೊ ಈಗಿನ ಒಂದು ಕಾಲನ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಈಗಿನ ಕೀಟನಾಶಕಗಳು ಅವಾಗಿನ ಒಂದು ಕೀಟನಾಶಕಗಳನ್ನು ನಾವು ನೋಡಿದ್ರೆ ಸೊ ಸಿಕ್ಕಾಪಟ್ಟೆ ಒಂದು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ರೆ ಅದಕ್ಕೆ ನಾವು ಸಂಶ್ಲೇಷಿತ ಕೀಟನಾಶಕಗಳಂತ ಕರಿತೀವಿ. ಸೊ ಯಾವುದೇ ರೀತಿ ಒಂದು ಡಿಸೀಸ್ ಬಂದರೆ ಆ ಪ್ಲ್ಯಾಂಟ್ಗೆ ಸೊ ಈಸಿಯಾಗಿ ಕಡಿಮೆ ಮಾಡ್ತಕ್ಕಂಥ ಒಂದು ಪವರ್ ಆ ಒಂದು ಕೀಟನಾಶಕಗಳಲ್ಲಿ ಇರುತ್ತೆ. ಇನ್ನು ರಸಗೊಬ್ಬರಗಳ ಉಪಯೋಗಗಳನ್ನು ಹೆಚ್ಚಾಗಿ ನಾವು ಮಾಡ್ತಾ ಇದ್ವಿ. ಸೊ ಹಿಂದಿನ ಒಂದು ಕಾಲದಲ್ಲಿ ಏನು ಮಾಡ್ತಿದ್ರು, ರಸಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ರು. ಬಟ್ ಸದ್ಯಕ್ಕೆ ಏನು ಮಾಡ್ತೀವಿ ನಾವು, ಗಿಡ ಒಂದು ಬೀಜನ ಬಿತ್ತಿದ ನಂತರ ಕೂಡ ಬೀಜವನ್ನು ಭೂಮಿಯಲ್ಲಿ ಮೊಳಕೆ ಹೊಡೆಯೋಕೆ ಕೂಡ ನಾವು ರಸಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ. ಬೀಜ ಮೇಲೆ ಬರೋಕ್ಕೆ ಕೂಡ ರಸಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ. ಸೊ ಸ್ವಲ್ಪ ದೊಡ್ಡದಾದ ತಕ್ಷಣ ಏನು ಮಾಡ್ತೀವಿ, ಅದಕ್ಕೆ ನಾವು ಡ್ರಿಪ್ ಪೈಪ್ನಲ್ಲಿ ಕೂಡ ಒಂದು ಲಿಕ್ವಿಡ್ ಔಷಧಿಗಳನ್ನು ನಾವು ಬಿಡ್ತೀವಿ. ಅಂದರೆ ಬೇಗನೆ ಅದು ಗಿಡ ಎದ್ದು ಜಲ್ದಿ ಬೇಗನೆ ಹೊರಗಡೆ ಬರಲಿ, ಬೇಗನೆ ಅದಕ್ಕೆ ಅದರ ಒಂದು ಇಳುವರಿ ಕೊಡಲಿ ಅಂತ ಏನು ಮಾಡ್ತೀವಿ, ಪ್ರತಿ ಒಂದಕ್ಕೊಂದು ರಸಗೊಬ್ಬರಗಳನ್ನು ನಾವೆಲ್ಲ ಯೂಸ್ ಮಾಡ್ತೀವಿ. ಇದೇ ಥರ ಒಂದೇ ಜಮೀನಿನಲ್ಲಿ ಒಂದೇ ವೇಳೆಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದು ಹೆಚ್ಚಿನ ಒಂದು ಇಳುವರಿಯನ್ನು ಪಡೆದುಕೊಳ್ಳೋಕ್ಕೆ ಸಹಾಯ ಆಗಲಿ ಅಂತ ಸೊ ವಿವಿಧ ರೀತಿಯ ತಂತ್ರಜ್ಞಾನಗಳಾಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಒಂದು ಸುಧಾರಿತ ಉಪಕರಣ ಆಗಿರ್ಬೋದು. ಸೊ ಈ ಥರ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಕೃಷಿಯಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನೇ ನಾವೇನಂತ ಕರಿತೀವಿ, ಹಸಿರು ಕ್ರಾಂತಿ ಅಂತ ಕರಿತೀವಿ. ಏನಂತ ಕರಿತೀವಿ, ಹಸಿರು ಕ್ರಾಂತಿ ಅಂತ ಕರಿತೀವಿ. ಸೊ ಈ ಹಸಿರು ಕ್ರಾಂತಿಯ ಕ್ವಶನ್ ಏನು ಹೇಳ್ತಾರೆ, ಈ ಒಂದು ಹಸಿರು ಕ್ರಾಂತಿ ಅಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಒಂದು ಕ್ವಶನ್ ಇಲ್ಲಿ ನಿಮ್ಗೆ ಕೇಳ್ತಾರೆ, ಹೌದಾ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಯಾರು, ಡಾಕ್ಟರ್ MS ಸ್ವಾಮಿನಾಥನ್. ಹಾಗಾದರೆ ನಾರ್ಮಲ್ ಬೋರ್ಲಾಗ್ ಕೂಡ ಕೊಟ್ಟಿದ್ದಾರೆ, ರಾಬರ್ಟ್ ಕೋಚ್ ಇದೆ, ಲೆವನ್ ಹಾಕ್ ಅಂತ ಇನ್ನೂ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ನಮ್ಮ ಯಾರು ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದಲ್ಲ, ಸೊ ಇವರು ಏನಪ್ಪ ಅಂದರೆ
ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಏನು ಪ್ರಪಂಚ ಇಡೀ ವರ್ಲ್ಡ್ದೇ ಒಂದು ಜಾಸ್ತಿ ಹೆಲ್ಪ್ ಆಗಿರೋದು ಇವರಿಂದನೇ. ಯಾವರಿಂದ? ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ ವಿಜ್ಞಾನಿಯಿಂದ. ಇವರೇನಪ್ಪ ಅಂದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ತೀವಿ. ಇನ್ನು ಈ ನಮ್ಮ ರಾಬರ್ಟ್ ಕೋಚ್ ಅವ್ರನ್ನ ತಗೊಂಡ್ರೆ, ರಾಬರ್ಟ್ ಕೋಚ್ ಅವ್ರು ಏನು ಮಾಡ್ತಾರೆ? ಬ್ಯಾಕ್ಟೀರಿಯಾ ಶಾಸ್ತ್ರದ ಒಂದು ಪಿತಾಮಹ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾ, ಸೊ ಬ್ಯಾಕ್ಟೀರಿಯಾ ಗೊತ್ತಿದೆ ಎಲ್ಲರಿಗೂ. ಸೊ ಬ್ಯಾಕ್ಟೀರಿಯಾ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಕೋಚ್ ಅಂತ ಹೇಳ್ತೀವಿ. ಇದೇ ಥರ ಲೆವೆನ್ ಹಾಕ್ ಅಂತಕ್ಕಂಥ ವಿಜ್ಞಾನಿ ಇದ್ದಾರೆ. ಸೊ ಇವರು ಯಾವ್ದ್ರ ಪಿತಾಮಹ ಅಂದರೆ ಮೈಕ್ರೋಬಯಾಲಜಿ ಒಬ್ಬರು ಪಿತಾಮಹ ಅಂತ ಹೇಳ್ತೀವಿ. ಏನು? ಮೈಕ್ರೋಬಯಾಲಜಿ. ಸೊ ತಮ್ಗೆ ಯಾರ್ಯಾರು CBZ ಸಬ್ಜೆಕ್ಟಿವ್ಸ್ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಮೈಕ್ರೋಬಯಾಲಜಿಯ ಒಬ್ಬ ಪಿತಾಮಹ ಅಂತ ಹೇಳ್ತೀವಿ ಲೆವೆನ್ ಹಾಕ್ ಅಂತಕ್ಕಂಥ ವಿಜ್ಞಾನಿಯವರನ್ನು. ಓಕೆ, ಸೊ ಇಲ್ಲಿ ಕ್ವಶನ್ ಎರಡು ಥರ ನಿಮಗೆ ಬರ್ಬೋದು. ಒಂದು, ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ಬೋದು, ಅಥವಾ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಭಾರತ ದೇಶ ಬಂದು ಕೂಡಲಿ ಅಂತ ಹೇಳ್ತಾರೆ MS ಸ್ವಾಮಿನಾಥನ್ ಅಂತ ಹೇಳ್ಬೋದು. ಇನ್ನು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಯಾರು? ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥ ವಿಜ್ಞಾನಿ ಹೆಸರನ್ನು ತಾವು ಸೂಚನೆಯನ್ನು ಮಾಡಬೇಕು. ಅಲ್ಲಿ ನೀವು ಅದನ್ನು ರೈಟ್ ಮಾಡಬೇಕು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಸಿರು ಕ್ರಾಂತಿ ಅಂದ್ರೇನು, ಹಸಿರು ಕ್ರಾಂತಿಯ ಪಿತಾಮಹ ಯಾರು, ಹಸಿರು ಕ್ರಾಂತಿ ಭಾರತ ಪಿತಾಮಹ ಯಾರು, ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ತಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ಏಳನೇ ಕ್ವಶನ್ ನೋಡಿ ಹೇಳುತ್ತೆ ನಮಗೆ, ಎಡ್ವರ್ಡ್ ಚಿನ್ನರ್ ಅವರು ಯಾವ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಎಡ್ವರ್ಡ್ ಚಿನ್ನರ್ ಅವರು ಯಾವ ಶಾಸ್ತ್ರದ ಪಿತಾಮಹ? ಇದೇ ನಾನು ನಿಮ್ಗೆ ಜಸ್ಟ್ ಹೇಳಿದ್ದೆ, ಪಿತಾಮಹಗಳ ಕುರಿತ ಒಂದು ವಿಡಿಯೋಸ್ ಕ್ಲಾಸ್ನ ನಾನು ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸಿಗೆ ಕೊಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಇವೆಲ್ಲ ನಿಮ್ಗೆ ಬಂದುಬಿಟ್ಟಿದೆ, ಹೌದಲ್ವಾ? ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಕೇಳ್ತಾರೆ, ನಿಮಗೆ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿ ಎಡ್ವರ್ಡ್ ಚಿನ್ನರ್ ಅವರು ಯಾವ ಶಾಸ್ತ್ರದ ಪಿತಾಮಹ ಅಂತ ಕ್ವಶನ್ ಕೇಳಿದರೆ, ಸೊ ಆಯ್ಕೆ ನೋಡಿ, ರೋಗ ನಿರೋಧಕ ಶಾಸ್ತ್ರ ಆಗಿರ್ಬೋದಾ, ಅಥವಾ ರಕ್ತ ಗುಂಪಿನ ಪಿತಾಮಹ ಆಗಿರ್ತಾರ, ಅಥವಾ ಆಯುರ್ವೇದ ಪಿತಾಮಹ ಆಗಿರ್ತಾರ, ಅಥವಾ ವೈದ್ಯಶಾಸ್ತ್ರದ ಪಿತಾಮಹ ಆಗಿರ್ತಾರೆ ಅಂತ ಒಂದು ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಇವರೇ. ಯಾರು? ಈ ನಮ್ಮ ಎಡ್ವರ್ಡ್ ಚಿನ್ನರ್ ಅಂತಕ್ಕಂಥ ವಿಜ್ಞಾನಿ. ಎಡ್ವರ್ಡ್ ಚಿನ್ನರ್ ಅವರು ಯಾವ ಶಾಸ್ತ್ರದ ಪಿತಾಮಹ? ರೋಗಶಾಸ್ತ್ರದ ಪಿತಾಮಹ. ಇನ್ನು ರಕ್ತ ಗುಂಪಿನ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಅವ್ರ ಹೆಸರೇ ಕಾರ್ಲ್ ಲ್ಯಾಂಡ್ ಅಂತಕ್ಕಂಥ ವಿಜ್ಞಾನಿಯವರೇನು ಒಂದು ರಕ್ತದ ಗುಂಪಿನ ಪಿತಾಮಹ ಅಂತ ಹೇಳ್ಬೋದು. ಇನ್ನು ಆಯುರ್ವೇದ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಆಯುರ್ವೇದ ಪಿತಾಮಹ ಯಾರಪ್ಪ ಅಂದರೆ ಧನ್ವಂತರಿ ಅಂತ ಹೇಳ್ತೀವಿ. ಯಾರು? ಧನ್ವಂತರಿ. ಸೊ ಧನ್ವಂತರಿ ಒಂದು ಫೋಟೋ ಅಂತ ಎಲ್ಲ ನೋಡಬೇಕು. ಹಾಸ್ಪಿಟಲ್ನಲ್ಲಿ ನೀವೇನಾದರೂ ಹೋಗಿದ್ರೆ ಅಲ್ಲಿ ನಿಮಗೆ ಅವರೊಂದು ಫೋಟೋ ನೋಡೋಕೆ ಸಿಗುತ್ತೆ. ಅದು ಬಿಟ್ಟರೆ ಅವ್ರ ಫೋಟೋ ಇಲ್ಲಿ ನೋಡೋಕೆ ನಿಮಗೆ ಸಿಗಲ್ಲ. ಓಕೆ, ಯಾರಿಗೆ ಆ್ಯಕ್ಚುಲಿ ಆಯುರ್ವೇದ ಪಿತಾಮಹ ಅಂತಿದ್ದರೆ ಆಯುರ್ವೇದ ಡಾಕ್ಟರ್ಗಳಿದ್ದರೆ ಅವರ ಹಾಸ್ಪಿಟಲಲ್ಲಿ ಮಾತ್ರ ನಿಮ್ಗೆ ನೋಡೋಕೆ ಸಿಗುತ್ತೆ, ಅಲ್ಲಿಂದರೆ ಸಿಗಲ್ಲ ಅದು, ಹೌದಾ? ಸೊ ಇನ್ನು ವೈದ್ಯಶಾಸ್ತ್ರದ ಪಿತಾಮಹ ಇದೆ, ನಿಮ್ಗೆ ಹೇಳಿದ್ದೆ. ಯಾರು? ಹಿಪೋಕ್ರಟಿಸ್ ಅಂತಕ್ಕಂಥ ವಿಜ್ಞಾನಿಯವರು ಏನಿರ್ತಾರೆ ಅಂದರೆ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಯಾರು? ಹಿಪೋಕ್ರಟಿಸ್ ಅಂತಕ್ಕಂಥ ವಿಜ್ಞಾನಿ, ಹೌದಾ? ಸೊ ಮತ್ತೆ ರಿಪೀಟ್ ಹೇಳ್ತೀನಿ ಕೇಳಿ ಕ್ವಶನು. ಎಡ್ವರ್ಡ್ ಚಿನ್ನರ್ ಅವರು ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ. ಹಾಗಾದರೆ ರಕ್ತ ಗುಂಪಿನ ಪಿತಾಮಹ ಯಾರು? ಕಾರ್ಲ್ ಲ್ಯಾಂಡ್ ಅಂತಕ್ಕಂಥ ವಿಜ್ಞಾನಿ. ಆಯುರ್ವೇದದ ಪಿತಾಮಹ ಯಾರು? ಧನ್ವಂತರಿ. ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂದರೆ ಹಿಪೋಕ್ರಟಿಸ್ ಅಂತಕ್ಕಂಥ ವಿಜ್ಞಾನಿ. ಇವರು ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ವಿಶ್ವ ಆರೋಗ್ಯ ದಿನ ಯಾವ ದಿನ ಆಚರಣೆಯನ್ನು ಮಾಡ್ತಾರೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಆಯ್ಕೆ ನೋಡಿ, ಆಯ್ಕೆ ಇದೆ ಏಪ್ರಿಲ್ 7, ಆಯ್ಕೆ ಬ ಏಪ್ರಿಲ್ 25 ಇದೆ, ಆಯ್ಕೆ 4 ಇದೆ, ಆಯ್ಕೆ ಜೂನ್ 14 ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಲಕ್ಷಡಿ ವಿಶ್ವ ಆರೋಗ್ಯ ದಿನ ಯಾವ ದಿನ ಒಂದು ಆಚರಣೆ ಮಾಡ್ತಾರೆ ಅಂದರೆ ಏಪ್ರಿಲ್ 7 ಅಂತ ಹೇಳ್ತೀವಿ. ಯಾವುದು? ಏಪ್ರಿಲ್ 7. ಸೊ ಈ ದಿವಸವನ್ನೇ ಒಂದು ವಿಶ್ವದ ಒಂದು ಆರೋಗ್ಯ ದಿನ ಅಂತ ಹೇಳ್ತೀವಿ. ಇದರ ಬಿಟ್ಟರೆ ಏಪ್ರಿಲ್ 25 ಕೊಟ್ಟಿರಿ. ಏಪ್ರಿಲ್ 25 ದಿವಸ ಇದೆ ಅಂದರೆ ವಿಶ್ವದ ಒಂದು ಮಲೇರಿಯಾ ದಿವಸ ಅಂತ ಹೇಳಿವಿ. ಸೊ ಏಪ್ರಿಲ್ 25 ವಿಶ್ವದ ಒಂದು ಮಲೇರಿಯಾ ಡೇ ಅಂತ ಹೇಳ್ತೀವಿ. ಇದೇ ಥರ ಏಪ್ರಿಲ್ 24 ಕೂಡ ಕೊಟ್ಟಿರಿ. ಏಪ್ರಿಲ್ 24 ಇದೆ, ಇದು
ವಿಶ್ವದ ಒಂದು ಪೋಲಿಯೋ ಡೇ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ನಾವು ಪೋಲಿಯೋಸ್ನ ಕೊಡಿಸ್ತೀವಲ್ವ. ಸೊ ಹೋದ ಒಂದು ಏಪ್ರಿಲ್ 24, ಸೊ ಇವತ್ತೇ ಹೌದಲ್ವಾ. ಸೊ ವರ್ಲ್ಡ್ ಪೋಲಿಯೋ ಡೇ ಅಂತ ನಾವು ಹೇಳ್ತೀವಿ ಹೌದಲ್ವಾ. ಸೊ ತಿಂಗಳಲ್ಲ, ಇದು ಏಪ್ರಿಲ್ ಚಾಲೂ ಇದೆ ಈಗ. ಸೊ ಅದೇ ಥರ ಜೂನ್ 24 ಕೂಡ ಕೊಟ್ಟಿದ್ದಾರೆ. ಜೂನ್ 24 ಅಂತ ಹೇಳ್ತೀವಿ ನಾವು ವಿಶ್ವದ ಒಂದು ರಕ್ತದಾನ ದಿವಸ ಅಂತ ಹೇಳ್ತೀವಿ. ಯಾವುದು? ರಕ್ತದಾನ ದಿವಸ ಅಂತೇಳಿ ನಾವು ಇದನ್ನು ಆಚರಣೆಯನ್ನು ಮಾಡ್ತೀವಿ. ಯಾವುದು? ಜೂನ್ 24. ಸೊ ಮತ್ತೆ ಕ್ವಶನ್ ರಿಪೀಟ್ ಹೇಳ್ತೀನಿ. ವಿಶ್ವದ ಒಂದು ಆರೋಗ್ಯ ದಿನ ಯಾವ ದಿವಸ ಆಚರಣೆ ಮಾಡ್ತಾರೆ ಅಂದರೆ ಏಪ್ರಿಲ್ 7 ಅಂತ ಹೇಳ್ತೀವಿ. ಅದೇ ಥರ ಏಪ್ರಿಲ್ 25 ಯಾವುದು? ಮಲೇರಿಯಾ ಡೇ ಅಂತ ಒಂದು ಆಚರಣೆ ಮಾಡ್ತೀವಿ. ಏಪ್ರಿಲ್ 24 ಅಂದರೆ ವಿಶ್ವದ ಒಂದು ಏನಂತ ಹೇಳ್ತೀವಿ? ವರ್ಲ್ಡ್ ಪೋಲಿಯೋ ಡೇ ಅಂತ ಹೇಳ್ತೀವಿ. ಇದೇ ಥರ ಜೂನ್ 14 ಏನಂತ ಹೇಳ್ತೀವಿ ನಾವು? ವಿಶ್ವದ ಒಂದು ರಕ್ತದಾನ ದಿವಸ ಅಂತ ಹೇಳ್ತೀವಿ, ಅಥವಾ ವಿಶ್ವದ ರಕ್ತದಾನ ದಿನ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದೇ ಥರ ಒಂದು ಯಾವುದಾದ್ರೂ ಒಂದು ವರ್ಲ್ಡ್ ಡೇದ ಕುರಿತಾದಂಥ ಒಂದು ಕ್ವಶನ್ ಬಂದಿರುತ್ತೆ. ಇದೇ ಅಂತ ಫಿಕ್ಸ್ ಇಲ್ಲ, ಬಟ್ ಈ ಥರ ಕ್ವಶನಲ್ಲಿ ಬಂದಿರುತ್ತೆ. ಸೊ ವಿಶ್ವ ಆರೋಗ್ಯ ದಿನ ಆಗಿರ್ಬೋದು, ಪೋಲಿಯೋ ಡೇ ಆಗಿರ್ಬೋದು, ಅಥವಾ ರಕ್ತದಾನ ಆಗಿರ್ಬೋದು, ಅಥವಾ ಮಲೇರಿಯಾ ಡೇ ಆಗಿರ್ಬೋದು, ಔಟ್ ಆಫ್ ಒಂದು 10 ಕ್ವಶನ್ಗಳ ಮೇಲೆ ಒಂದು ಕ್ವಶನಲ್ಲಿ ಬಂದಿರುತ್ತೆ. ಸೊ ಹೀಗಾಗಿ ನಾನು ಈ ಒಂದು ಕ್ವಶನ್ನ ಚಾಯ್ಸ್ ಮಾಡೀನಿ. ಏನಂದರೆ ವಿಶ್ವದ ಆರೋಗ್ಯ ದಿನ ಯಾವ ದಿವಸ ಅಂದರೆ ಏಪ್ರಿಲ್ 7 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ತೊಗೊಳ್ಳುವ. 9 ನಂಬರ್. ಓಕೆ, 9ನೇ ಕ್ವಶನ್ ಏನು ಹೇಳುತ್ತೆ ನಮಗೆ? ಈ ಕೆಳಗಿನ ಯಾವ ಒಂದು ಘಟನೆಯು ಜಗತ್ತಿನ ತಾಪಮಾನಕ್ಕೆ ಕಾರಣವಾಗಿದೆ? ನೋಡಿ, ಇಲ್ಲಿ ಕೆಳಗಿನ ಯಾವ ಒಂದು ಘಟನೆ ಜಗತ್ತಿನ ಒಂದು ತಾಪಮಾನಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ, ಹೌದಲ್ಲ. ಸೊ ಆ ಕಾರಣಗಳೇನಪ್ಪ ಅಂದರೆ, ಒಂದನೇದು ಕಾರಣ ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ? ಹಸಿರು ಮನೆಯ ಒಂದು ಪರಿಣಾಮ ಆಗಿದೆಯೋ, ಅಥವಾ ಗಣಿಗಾರಿಕೆ, ವಾಹನಗಳು, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಈ ಕೆಳಗಿನ ಯಾವ ಘಟನೆಯಪ್ಪ ಅಂದರೆ ಹಸಿರು ಮನೆಯ ಒಂದು ಪರಿಣಾಮ ಏನಿದೆಯಲ್ಲ, ಸೊ ಈ ಒಂದು ಹಸಿರು ಮನೆಯ ಪರಿಣಾಮನೇ ಜಗತ್ತಿನ ತಾಪಮಾನಕ್ಕೆ ಕಾರಣವಾಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಹಸಿರು ಮನೆ, ಸೊ ಇದಾಗಕ್ಕೆ ಕಾರಣ ಏನಪ್ಪ ಅಂದರೆ ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ಸೊ ಹಸಿರು ಕ್ರಾಂತಿ ಅಂದರೆ ಏನು? ವಿವಿಧ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡಿರ್ತಾರೆ, ವಿವಿಧ ರಸಗೊಬ್ಬರಗಳನ್ನು ಯೂಸ್ ಮಾಡ್ತಾರೆ, ಹೌದಲ್ವಾ. ಸೊ ಬೆಳೆ ಇಳುವರಿ ಹೆಚ್ಚು ಕೊಡೋ ಸಲುವಾಗಿ ಏನು ಮಾಡ್ತೀವಿ ನಾವು? ವಿವಿಧ ರೀತಿಯ ರಸಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಗಳನ್ನು ಯೂಸ್ ಮಾಡ್ತೀವಿ, ಹೌದಾ. ಸೊ ಕೃಷಿಯ ಭೂಮಿನ ಏನು ಮಾಡ್ತೀವಿ? ಹೆಚ್ಚಿನ ಒಂದು ಇಳುವರಿ ಕೊಡಲಿ ಅಂತೇಳಿ ಅದನ್ನು ಪರಿವರ್ತನೆ ಮಾಡ್ತೀವಿ, ಹೌದಲ್ವಾ. ಹೈಬ್ರಿಡ್ ಬೀಜಗಳನ್ನು ಯೂಸ್ ಮಾಡ್ತೀವಿ. ಸೊ ಸಂಶ್ಲೇಷಿತ ಕೀಟನಾಶಕಗಳನ್ನು ಯೂಸ್ ಮಾಡ್ತೀವಿ. ಸೊ ಈ ಥರ ಏನೆಲ್ಲ ಬರುತ್ತೆ, ಇದಕ್ಕೆ ಮೇನ್ ರೀಸನ್ ಏನಂದರೆ ಇದು ಹಸಿರು ಕ್ರಾಂತಿಯ ಒಂದು ಉದಾಹರಣೆ ಅಂತ ಹೇಳ್ತೀವಿ. ಸೊ ಈ ಹಸಿರು ಕ್ರಾಂತಿ ಏನು ಮಾಡಿದ್ರಲ್ಲ ಅಂದರೆ ಇದೇ ಯಾವುದು? ಹೈಬ್ರಿಡ್ ಬೀಜ ಆಗಿರ್ಬೋದು, ಸಂಶ್ಲೇಷಿತ ಕೀಟನಾಶಕ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು. ಸೊ ಇದನ್ನೆಲ್ಲ ಯೂಸ್ ಮಾಡಬೇಕಂದ್ರೆ ಇದನ್ನೆಲ್ಲ ಫ್ಯಾಕ್ಟ್ರಿಲಿ ತಯಾರು ಮಾಡಬೇಕಾ? ಆ ಫ್ಯಾಕ್ಟ್ರಿಲಿ ತಯಾರು ಮಾಡೋಕ್ಕಂದ್ರೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳು ಓಪನ್ ಆಗಬೇಕಾ? ಸೊ ಆ ಫ್ಯಾಕ್ಟ್ರಿಗಳಿಂದ ಏನು ಬಿಡುಗಡೆ ಆಗುತ್ತಲ್ವ, ಸೊ ಆ ಫ್ಯಾಕ್ಟ್ರಿಗಳಿಂದ ಬಿಡುಗಡೆ ಆಗಿರ್ತಕ್ಕಂಥ ಗ್ಯಾಸ್, ಸೊ ಟೋಟಲಾಗಿ ಇಡೀ ವರ್ಲ್ಡ್ ತುಂಬೆಲ್ಲ ಅಂದರೆ ಇಡೀ ಒಂದು ವಾಯುಮಂಡಲದಲ್ಲಿ ಸೇರ್ಕೊಂಡು ಏನು ಮಾಡುತ್ತೆ ಅದು? ಸೊ ಅಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಲೆವೆಲ್ನ ಜಾಸ್ತಿ ಮಾಡ್ತೀವಿ. ಇಲ್ಲಿ ನೀವು ಡಯಾಗ್ರಾಮ್ನಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕಾರ್ಬನ್ ಡೈಆಕ್ಸೈಡ್, ಹೌದಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ನಮ್ಮ ಪೃಥ್ವಿ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮಿಥೇನ್ ಆಗಿರ್ಬೋದು, CFC ಆಗಿರ್ಬೋದು, ಓಝೋನ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಕೆಮಿಕಲ್ಸ್ ಏನಾಗುತ್ತೆ ಒಂದು ಬಿಡುಗಡೆ ಆಗೋದ್ರಿಂದ ವಾತಾವರಣದಲ್ಲಿ ಸೇರ್ಕೊಂಡು ಏನಾಗುತ್ತೆ ಆಟೋಮೆಟಿಕಲ್ ಆಗಿ ಒಂದು ಜಾಗತಿಕ ತಾಪಮಾನಕ್ಕೆ ಒಂದು ಕಾರಣ ಅಂತ ಹೇಳ್ತೀವಿ. ಸೊ ಜಾಗತಿಕ ತಾಪಮಾನಕ್ಕೆ ಕಾರಣ ಯಾವುದಿಲ್ಲಿ? ಹಸಿರು ಮನೆಯ ವಾತಾವರಣ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಅದ್ರ ಬಿಟ್ಟರೆ ಏನು ಕೊಟ್ಟಿದ್ದಾರೆ ನೆಕ್ಸ್ಟ್? ಅವರು ಗಣಿಗಾರಿಕೆ ಮತ್ತು ವಾಹನಗಳನ್ನು ಕೊಟ್ಟಿದ್ದಾರೆ, ಹೌದಲ್ಲ. ಸೊ ಅಲ್ಲಿ ಗಣಿಗಾರಿಕೆ ಕೂಡ ರೀಸನ್ ಇದೆ, ಬಟ್ ಅಷ್ಟು ಆಗಲ್ಲ. ಸೊ ಜಾಸ್ತಿ ಆಗೋದೇನಿಲ್ಲಿ ಈ ವಾಹನಗಳು ಕೂಡ ಅದಕ್ಕೆ ಜಾಸ್ತಿ ಏನು ಇಫೆಕ್ಟ್ ಆಗಲ್ಲ. ಅಷ್ಟು ಇಫೆಕ್ಟ್ ಆಗುತ್ತೆ, ಬಟ್ ಆ ಇರತಕ್ಕಂಥ ಸಿಟಿನಲ್ಲಿ ಅಷ್ಟೇ ಇದ್ರೆ ಇಫೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ ಅಂದ್ರೆ ಅವರು ಜಾಗತಿಕ ಒಂದು ತಾಪಮಾನಕ್ಕೆ ಕಾರಣವಾಗಿರ್ತಕ್ಕಂತಹ ಏನು ಯಾವ ಒಂದು ಘಟಕ ಅಥವಾ ಯಾವ ಒಂದು ಘಟನೆ ಅಂತ ಹೇಳ್ತಾರೆ, ಹೌದಲ್ವಾ. ಇಲ್ಲಿ ನೋಡಿ, ಕೆಳಗಿನ ಯಾವ ಒಂದು ಘಟನೆಯು ಜಗತ್ತಿನ ಒಂದು ತಾಪಮಾನಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹಸಿರು ಮನೆಯ ಒಂದು ಪರಿಣಾಮ ಅಂತ ಹೇಳ್ತೀವಿ. ಈ ಗಣಿಗಾರಿಕೆನೂ ಅಲ್ಲ, ಅಥವಾ ಇದು ವಾಹನಗಳು ಕೂಡ ಅಲ್ಲ, ಆಮೇಲೆ ಮೇಲೆ ಎಲ್ಲ ಕೂಡ ಇದಕ್ಕೆ ಆನ್ಸರ್ ಅಲ್ಲ. ಸೊ ಮೇನ್ ರೀಸನ್ ಏನಪ್ಪ ಅಂದರೆ ಹಸಿರು ಮನೆಯ ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಕ್ವಶನ್. ಸೊ 10ನೇ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ? ಪಕ್ಷಿಗಳ ಕುರಿತು
ಮಾಡುವ ಅದಕ್ಕೆ ಏನಂತ ಕರೀತಾರೆ? ಪಕ್ಷಿಗಳ ಕುರಿತು ಒಂದು ಅಧ್ಯಯನ ಮಾಡ್ತಿರ್ತಾರೆ, ಹೌದಲ್ವ? ಅವರು ಕೂಡ ಸೈಂಟಿಸ್ಟ್ರೇ ಅಲ್ವಾ? ಯಾವ ಪಕ್ಷಿಗೆ ಅದರ ವಯಸ್ಸು ಎಷ್ಟಿದೆ, ಅದರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಯಾವ ಥರ ಇರುತ್ತೆ, ಅದಕ್ಕೆ ಎಷ್ಟು ಏಜ್ ಇದೆ, ಸೊ ಅದನ್ನೆಲ್ಲ ಕೂಡ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾರೆ. ಆ ಒಂದು ಪಕ್ಷಿಗಳ ಕುರಿತಂಥ ಒಂದು ಮಾಡ್ತಕ್ಕಂಥ ಅಧ್ಯಯನ ಏನಂತ ಕರೀತಾರೆ? ಆಯ್ಕೆ ನೋಡಿ, ಅರ್ನಿಥಾಲಜಿ ಇದೆ, ಆಂಜಿಯಾಲಜಿ ಇದೆ, ಎಪಿಕಲ್ಚರ್ ಇದೆ, ಅರಿಥ್ರಾಲಜಿ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಅರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನ ಅಂತ ಹೇಳ್ತೀವಿ. ಯಾವುದು? ಅರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ಕುರಿತು ಮಾಡುವ ಒಂದು ಅಧ್ಯಯನ. ಅದೇ ಥರ ಈ ಆಂಜಿಯಾಲಜಿ, ಎಪಿಕಲ್ಚರ್ ಮತ್ತು ಅರಿಥ್ರಾಲಜಿ ಕೂಡ ಇದೆ. ಸೊ ಆಂಜಿಯಾಲಜಿ ಅಂದ್ರೇನು? ರಕ್ತದ ಒಂದು ಪರಿಚಲನೆ ಬಗ್ಗೆ ಸ್ಟಡಿಯನ್ನು ಮಾಡೋದು. ರಕ್ತದ ಒಂದು ಪರಿಚಲನೆ ಅಂತ ಹೇಳ್ತೀವಿ. ರಕ್ತದ ಪರಿಚಲನೆ ಕುರಿತಾದಂಥ ಏನು ಅಧ್ಯಯನ ಮಾಡ್ತೀವಲ್ಲ, ಸೊ ಅದಕ್ಕೆ ಏನಂತ ಕರಿತೀವಿ? ಆಂಜಿಯಾಲಜಿ ಅಂತ ಕರಿತೀವಿ. ಓಕೆ. ಇದೇ ಥರ ಎಪಿಕಲ್ಚರ್ ಅಂದರೆ ನನಗನ್ಸೋ ಥರ ಪ್ರತಿಯೊಬ್ಬರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಜೇನು ಹುಳಗಳ ಒಂದು ಅಧ್ಯಯನ ಏನು ನಾವು ಮಾಡ್ತೀವಿ? ಜೇನು ಹುಳಗಳ ಒಂದು ಅಧ್ಯಯನ ನಾವು ಏನು ಮಾಡ್ತೀವಿ, ಸೊ ಈ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ? ಎಪಿಕಲ್ಚರ್ ಅಂತ ಕರಿತೀವಿ. ಏನು? ಎಪಿಕಲ್ಚರು. ಇದೇ ಥರ ಅರಿಥ್ರಾಲಜಿ ಕೂಡ ಇದೆ. ಅರಿಥ್ರಾಲಜಿ ಅಂದರೆ ಏನಂತ ಹೇಳ್ತೀವಿ ನಾವು? ಕೀಲುಗಳ ಒಂದು ಅಧ್ಯಯನ ಅಂತ ಹೇಳ್ತೀವಿ. ಏನು? ಕೀಲುಗಳ ಒಂದು ಏನು ಅಧ್ಯಯನ ನಾವು ಮಾಡ್ತೀವಲ್ವ, ಸೊ ಆ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಅರಿಥ್ರಾಲಜಿ ಅಂತ ಕರಿತೀವಿ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ರಿಪೀಟ್ ಆಗಿ ಹೇಳ್ತೀನಿ. ಪಕ್ಷಿಗಳ ಕುರಿತು ಮಾಡುವ ಅಧ್ಯಯನ ಅರ್ನಿಥಾಲಜಿ. ರಕ್ತದ ಪರಿಚಲನೆಯ ಒಂದು ಅಧ್ಯಯನ ಮಾಡೋದಕ್ಕೆ ಆಂಜಿಯಾಲಜಿ ಅಂತ ಕರೀತಾರೆ. ಜೇನು ಹುಳಗಳ ಒಂದು ಅಧ್ಯಯನ ಮಾಡೋದಕ್ಕೆ ಎಪಿಕಲ್ಚರ್ ಅಂತ ಕರೀತಾರೆ. ಕೀಲುಗಳ ಒಂದು ಅಧ್ಯಯನ ಮಾಡೋದಕ್ಕೆ ಅರಿಥ್ರಾಲಜಿ ಅಂತ ಕರೀತಾರೆ. ಸೊ ಈ ಥರ ಎಲ್ಲ ಕ್ವಶನ್ಸ್ಗಳು ಬಂದಿರುತ್ತೆ. ಸೊ ತಾವೆಲ್ಲರೂ ಸ್ವಲ್ಪ ಸ್ಟಡಿ ಮಾಡಿದ್ರೆ ಮುಗಿತು. ಯಾವುದೇ ರೀತಿ ನಾವು ಹೇಳೋದು ಒಂದು ಕ್ಲಾಸ್ನ ವಿಡಿಯೋಸ್ಗಳನ್ನ ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಿದ್ರೆ, ಸೊ ಇದನ್ನೇ ನಿಮ್ಗೆ ಏನಾದರೂ ಅರ್ಥ ಇಲ್ಲ ರಿಪೀಟಾಗಿ ನೋಡಿ ಮತ್ತೆ ನೋಡ್ತಾ ಇರಿ. ಅಂದರೆ ನಿಮಗೆ ಅದು ತಲೆಯಲ್ಲಿ ಹೋಗುತ್ತೆ, ಇಲ್ಲಾಂದರೆ ಅದು ತಲೆಯಲ್ಲಿ ಹೋಗಲ್ಲ. ಹೌದಾ? ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಎಷ್ಟಾಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.